ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕೆ ಪೇಂಟ್ ಆನ್ಲೈನ್. ಓಕೆ, ಪೇಂಟ್ ಆನ್ಲೈನ್ ವಿತ್ ಪೇಂಟಿ. ಸೊ ಇಲ್ಲಿದೆ ನೋಡಿ ಈ ಟೂಲು, ಪೇಂಟ್ ಟೂಲ್ ಬೈ ಪೇಂಟಿ. ಸಾರಿ, ಇದು ಪೇಂಟ್ ಆನ್ಲೈನ್ ಅಂತ ಹಾಕಿದೆ. ಪೇಂಟ್ ಟೂಲ್ ಬೈ ಪೇಂಟಿ ಅನ್ನೋದನ್ನು ನಾವೇನು ಮಾಡ್ತಾ ಇರೋದು ಇವಾಗ. ಈ ಎಕ್ಸ್ಟೆನ್ಷನ್ನು ಇದು 4.6 ಇದೆ ರೇಟಿಂಗ್. ಆ್ಯಡ್ ಟು ಓಲಾ, ಆ್ಯಡ್ ಎಕ್ಸ್ಟೆನ್ಷನ್. ಸೊ ಇವಾಗ ಈ ಎಕ್ಸ್ಟೆನ್ಷನ್ ರನ್ ಮಾಡಿಬಿಡೋಣ ಡೈರೆಕ್ಟಾಗಿ. ಸೊ ಇಲ್ಲಿ ನೋಡ್ಬೋದು ಈ ಎಕ್ಸ್ಟೆನ್ಷನಲ್ಲಿ ಹೋಮು ಹೌ ಇಟ್ ವರ್ಕ್ಸ್ ಇದೆ. ಹೋಮು ಪೇಂಟ್ ಟೂಲ್ ಫಾರ್ ಕ್ರೋಮ್, annotate your screen, record, add text, different shape, lines and arrows on live web pages in real time. Make a screenshot and download or share it. Okay, install Painty. Already ಇದು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಹೌ ಇಟ್ ವರ್ಕ್ಸ್. ಸೊ ಪೇಂಟಿ ಟೂಲ್ಸಲ್ಲಿ ಕರ್ಸರ್, ಮೌಸ್ ಕರ್ಸರು, ಟೇಕ್ ಸ್ಕ್ರೀನ್ಶಾಟು, ಸೆಲೆಕ್ಟೆಡ್ ಏರಿಯಾ, ಪೆನ್ಸಿಲ್, ಹೈಲೈಟರ್, ಕಲರ್ ಪಿಕ್ಕರು, ಲೈನು, ಏರೋ, ಪಾಲಿಲೈನು, rectangle, circle, polygon, text, emoji, blur, eraser, paint bucket, font setting, undo, clear all, redo. ಈ ಆಪ್ಷನ್ಸ್ ಎಲ್ಲ ಇರುತ್ತೆ. ಹೌ ಟು ಇನ್ಸ್ಟಾಲು, ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ಯೂಸ್ ಮಾಡಿ ನೀವು ಇದು ಮಾಡ್ಬೋದು. ಸೊ ನೆಕ್ಸ್ಟ್ ಈಗ ಹೋಮ್ ಬನ್ನಿ. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು ಪಿನ್ ಮಾಡ್ತೀನಿ, ಪೇಂಟ್ ಟೂಲ್ ಬೈ ಪೇಂಟಿ ಅನ್ನೋದನ್ನು. ಸೊ ಇಲ್ಲಿ ಆಲ್ರೆಡಿ ನೋಡ್ಬೋದು ನೀವು, ಇಲ್ಲಿ ಟೂಲ್ಸ್ ಬಂತು. ಸೊ ಅಲ್ಲಿ ಏನೇನು ಟೂಲ್ಸ್ ಹೇಳಿದ್ರೆ ಆ ಟೂಲ್ಸು. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದೇ ಪೇಜ್ ಅಥವಾ ಈ ಪೇಜಲ್ಲೇ ಹೋಗ್ತೀನಿ. ನೋಡ್ಕೊಳ್ಳಿ, ಗೂಗಲ್ ಪೇಜಲ್ಲೇ ಹೋಗಿ ಈ ಟೂಲ್ ರನ್ ಮಾಡ್ತೀನಿ. ರೀಲೋಡ್. ಸೊ ಇವಾಗ ಕ್ಲಿಕ್ ಮಾಡಿದ್ದೀನಿ. ಪೇಜ್ ಒನ್ ಟೈಮ್ ರೀಲೋಡ್ ಮಾಡಿ ಅವಾಗ ಈ ಆಪ್ಷನ್ ಬರುತ್ತೆ. ಸೊ ಇವಾಗ ನಾನು ಟೆಕ್ಸ್ಟ್ ತೊಗೊತೀನಿ. ಓಕೆ, ಟೆಕ್ಬೋ 90 ಇದನ್ನು ನಾನು ಏನು ಮಾಡ್ತೀನಿ, ಕರ್ಸರು ಸೊ ಇದರಲ್ಲಿ ಸಮ್ ಸೆಟ್ಟಿಂಗ್ಸ್ ಇದೆ. ಒನ್ ಬೈ ನೋಡ್ತೀನಿ, ಸಾರಿ. ಸೊ ಇದು ಏನದು ಕ್ಯಾಪ್ಚರು. ಸೊ ಇದಕ್ಕೆ ಸ್ಕ್ರೀನ್ ಕ್ಯಾಪ್ಚರ್ ಮಾಡಿ ಡೌನ್ಲೋಡು, ಸೇವು, ಕಾಪಿ ಮಾಡ್ಬೋದು. ಸೊ ಡೌನ್ಲೋಡ್ ಅಂದರೆ ಏನು ಸ್ಕ್ರೀನ್ ಇರುತ್ತೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಇಮೇಜ್ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಆಯಿತು. ಸೊ ಇದು ಒಂದು ಆಪ್ಷನು. ನೆಕ್ಸ್ಟ್ ಅದಾದಮೇಲೆ ಎನೇಬಲ್ ಪೇಂಟಿ ಟ್ಯಾಬ್. ಸೊ ಇಲ್ಲೇ ಇದರದ್ದೇ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾ ಈಗ ಇಲ್ಲೇನಿದೆ, ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಆಪ್ಷನ್ ಇದೆ, ಮೂರನೇದು. ಸೆಲೆಕ್ಷನ್ ಮಾಡಿ ಅದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಅದಾದಮೇಲೆ ಡ್ರಾ ಮಾಡಲಿಕ್ಕೆ, ಓಕೆ, ಸೆಲೆಕ್ಷನ್ ಆಗು ಈ ರೀತಿ ನೀವೇನಾದರೂ ಡ್ರಾ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಹಂಗೆ ಡೆಮೋ ಏನೋ ಒಂದು ಡ್ರಾ ಮಾಡಿದೆ. ಸೊ ನೆಕ್ಸ್ಟ್ ಇದಾದಮೇಲೆ ಈ ಟೂಲು ಇರೇಸ್ ಮಾಡಲಿಕ್ಕೆ ಇಲ್ಲಿ ನೋಡ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಏನು ಗೂಗಲ್ ಇದೆಯಲ್ಲ ಅದು ಕೂಡ ಇರೇಸ್ ಆಗ್ತಾಯಿದೆ.
ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಲೈನು, ಕಲರ್ನ ಬೇರೆ ತೊಗೊತೀನಿ. ಸೊ ಇವಾಗ ನೋಡ್ಬೋದು. ಓಕೆ, ನೆಕ್ಸ್ಟ್ ಇದರಲ್ಲಿ ಏರೋ ಲೈನು. ಸೊ ಈ ರೀತಿ ಏರೋ ಲೈನು. ನೆಕ್ಸ್ಟ್ ಅದಾದಮೇಲೆ ಸರ್ಕಲ್ಲು, ಟೆಕ್ಸ್ಟಲ್ಲಿ ಟೆಕ್ಸ್ಟು. ಓಕೆ, ಎಮೋಜಿ ಕೂಡ ಆ್ಯಡ್ ಮಾಡ್ಬೋದು. ಕ್ಲಿಕ್ ಮಾಡ್ತಾ ಹೋಗಿ. ಸೊ ಎಮೋಜಿ ಆ್ಯಡ್ ಆಗುತ್ತೆ. ಸೊ ನೀವು ಯಾವ ಎಮೋಜಿ ಬೇಕು ಆ ಎಮೋಜಿ ಹಾಕ್ಕೋಬೋದು. ಓಕೆ, ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಹೈಲೈಟ್ ಯಾವ ಥರ ಆಗ್ತಾಯಿದೆ, ಬ್ಲರ್. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಬಕೆಟ್, ಟೋಟಲ್ ಕಲರು ಬಕೆಟ್ ಆಯಿತು. ಸಾರಿ, ಬಕೆಟ್ ಕಲರ್ ಟೋಟಲ್ ಸ್ಕ್ರೀನ್ ರೆಡ್ ಆಯಿತು. ಓಕೆ, ನೆಕ್ಸ್ಟ್ ಅದಾದಮೇಲೆ ಏನೈತಿ ಲೈನ್, ಇದನ್ನು ಚೇಂಜ್ ಮಾಡೋದು. ಫಾಂಟ್ ಸೈಜು ಕೂಡ ಹೆಚ್ಚು ಕಡಿಮೆ ಮಾಡಲಿಕ್ಕೆ. ಸೊ ರೀಲೋಡ್ ಅಂದರೆ ಒಳ್ಳೆ ಆ್ಯಸ್ ಇಟ್ ಈಸ್ ಏನಿತ್ತು ಅದಾಗುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಸೆಟ್ಟಿಂಗ್ ಇರುತ್ತೆ. ಲ್ಯಾಂಗ್ವೇಜು, ಕಲರು, ಮೆತ್ತೆ, ಐಕಾನ್ಸು, ಕಲರು, ಬಾರ್ಡರು, ಸೈಜು, ಆಟೋಮೆಟಿಕ್ಲಿ ಹೈಡು, ಆಮೇಲೆ ಹಾಟ್ ಕೀಸ್, ಯಾವ ಕೀಸ್ ಯಾವುದಾದ್ರು ನೀವು ಬೇಕಂದ್ರೆ ಎನೇಬಲ್ ಡಿಸೇಬಲ್ ಮಾಡ್ಬೋದು. ಶಾರ್ಟ್ಕಟ್ ಕೀ ಕೂಡ. ಓಕೆ, ನ್ಯೂ ಟ್ಯಾಬ್ ಕೀ ಬೇಕಂದ್ರೆ ಅದನ್ನು ಕೂಡ ಕಲರ್ ಚೇಂಜಸ್ ಮಾಡ್ಬೋದು. ಈ ರೀತಿ ಈ ಒಂದು ಪೇಂಟ್ ಆಪ್ಷನ್ ವರ್ಕ್ ಆಗುತ್ತೆ. ಪೇಂಟ್ ಟೂಲ್ ಬೈ ಪೇಂಟಿ ಅಂತ. ಓಕೆ, ಸೊ ತಮಗೆಲ್ಲ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಧನ್ಯವಾದಗಳು. ಟೆಕ್ಬಾಂಡ್ 90 ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು.